ಹಿಂದೂಸ್ತಾನ್ ಕಾಪರ್ ಲಿಮಿಟೆಡ್ನಲ್ಲಿ ಖಾಲಿ ಇರತಕ್ಕಂತಹ ಟ್ರೇಡ್ ಹುದ್ದೆಗಳಿಗೆ ಆನ್ಲೈನ್ ಮುಖಾಂತರ ಅರ್ಜಿ ಕರೆದಿರ್ತಾರೆ. ಇದಕ್ಕೆ ಅಪ್ಲಿಕೇಶನ್ನ ನೀವು ಪುರುಷರು ಮತ್ತು ಮಹಿಳೆಯರು ಇಬ್ಬರು ಕೂಡ ಇದಕ್ಕೆ ಅಪ್ಲಿಕೇಶನ್ ಹಾಕಕ್ಕೆ ಎಲಿಜಿಬಲ್ ಇರ್ತೀರಿ. ಮತ್ತು ಇದಕ್ಕೆ ಸ್ಟಾರ್ಟಿಂಗ್ ಡೇಟ್ ನೋಡೋದಾದರೆ 18/1/2025 ಇದು ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಆಗಿರ್ತೈತಿ. ಮತ್ತು ಇದಕ್ಕೆ ನೀವು ಇದನ್ನು ಆನ್ಲೈನ್ ಮುಖಾಂತರ ಇದಕ್ಕೆ ಅರ್ಜಿ ಹಾಕಬೇಕಾಗತಿ. ಅದನ್ನು ಯಾವ ರೀತಿಯಾಗಿ ನೀವು ಅರ್ಜಿ ಹಾಕೋದು ಮತ್ತು ಕ್ವಾಲಿಫಿಕೇಷನ್ ಏನು ಎಂಬುದನ್ನು ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾನೆ ಬನ್ನಿ. ಮತ್ತು ಅದಕ್ಕಿಂತ ಮೊದಲು ನೀವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ಗೌರ್ಮೆಂಟ್ ಜಾಬ್ ಅಪ್ಡೇಟ್ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಅಂಥವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿರಿ. ಯಾಕಂದರೆ ಡೈಲಿ ಗೌರ್ಮೆಂಟ್ ಜಾಬ್ಸ್, ಪ್ರೈವೇಟ್ ಜಾಬ್ಸ್ ಎಲ್ಲ ರೀತಿಯ ಜಾಬ್ಸ್ ಬಗ್ಗೆ ಅಪ್ಡೇಟ್ ನೀಡ್ತಾ ಇರ್ತೀವಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಇಲ್ಲಿ ನೋಡ್ಬೋದು ಪೋಸ್ಟ್ಗಳು ನೋಡೋದಾದರೆ 4 ರೀತಿಯ ಪೋಸ್ಟ್ಗಳನ್ನು ಕರೆದಿರ್ತಾರೆ. ಇಲ್ಲಿ ನೋಡ್ಬೋದು ಚಾರ್ಜ್ಮನ್, ಎಲೆಕ್ಟ್ರಿಷಿಯನ್ ಎ, ಎಲೆಕ್ಟ್ರಿಷಿಯನ್ ಬಿ ಮತ್ತು ವೆಲ್ಡರ್. ಈ ರೀತಿಯಾಗಿ ಟೋಟಲ್ ಆಗಿ 103 ಪೋಸ್ಟ್ಗಳನ್ನು ಕರೆದಿರ್ತಾರೆ. ನೀವು ಕ್ಯಾಟಗರಿ ವೈಸ್ ನೋಡೋದಾದರೆ ಎಷ್ಟೆಷ್ಟು ಕ್ಯಾಟಗರಿ ವೈಸ್ ಕರೆದಿರ್ತಾರೆ ಅಂತ ನೋಡ್ಬೋದು. ಇಲ್ಲಿ ಚಾರ್ಜ್ಮನ್ ಇದಕ್ಕೆ ಹುದ್ದೆಗಳು ನೋಡೋದಾದರೆ UR ಅಲ್ಲಿ 12 ಪೋಸ್ಟ್ಗಳನ್ನು ಕರೆದಿರ್ತಾರೆ. ಮತ್ತು SCಯಲ್ಲಿ 3 ಪೋಸ್ಟ್ಗಳನ್ನು ಕರೆದಿದ್ದು, ಅದೇ ರೀತಿಯಾಗಿ STಯಲ್ಲಿ 2 ಪೋಸ್ಟ್ಗಳನ್ನು ಕರೆದಿರ್ತಾರೆ. ಮತ್ತು OBC ವರ್ಗದ ಅಭ್ಯರ್ಥಿಗಳಲ್ಲಿ 5 ಪೋಸ್ಟ್ಗಳನ್ನು ಕರೆದಿರ್ತಾರೆ. ಮತ್ತು EWSನಲ್ಲಿ 2 ಪೋಸ್ಟ್ಗಳನ್ನು ಕರೆದಿರ್ತಾರೆ. ಈ ರೀತಿಯಾಗಿ ಟೋಟಲ್ ಆಗಿ 24 ಪೋಸ್ಟ್ಗಳನ್ನ ಚಾರ್ಜ್ಮನ್ನಲ್ಲಿ ಕರೆದಿರ್ತಾರೆ. ಮತ್ತು ಎಲೆಕ್ಟ್ರಿಷಿಯನ್ ಎನಲ್ಲಿ ನೋಡೋದಾದರೆ UR ಅಲ್ಲಿ 17 ಪೋಸ್ಟ್ಗಳನ್ನು ಕರೆದಿರ್ತಾರೆ. ಮತ್ತು SCಯಲ್ಲಿ 5 ಪೋಸ್ಟ್ಗಳನ್ನು ಕರೆದಿರ್ತಾರೆ. ಅದೇ ರೀತಿಯಾಗಿ STಯಲ್ಲಿ 4 ಪೋಸ್ಟ್ಗಳನ್ನು ಕರೆದಿರ್ತಾರೆ. ಮತ್ತು OBC ವರ್ಗದಲ್ಲಿ 7 ಪೋಸ್ಟ್ಗಳನ್ನು ಕರೆದಿರ್ತಾರೆ. ಮತ್ತು EWSನಲ್ಲಿ 3 ಪೋಸ್ಟ್ಗಳನ್ನು ಕರೆದಿರ್ತಾರೆ. ಈ ರೀತಿಯಾಗಿ ಎಲೆಕ್ಟ್ರಿಷಿಯನ್ ಎನಲ್ಲಿ ಟೋಟಲ್ ಆಗಿ 36 ಪೋಸ್ಟ್ಗಳನ್ನು ಕರೆದಿರ್ತಾರೆ. ಮತ್ತು ಎಲೆಕ್ಟ್ರಿಷಿಯನ್ ಬಿನಲ್ಲಿ ಇದರಲ್ಲಿ ಕೂಡ ಸೇಮ್ 36 ಪೋಸ್ಟ್ಗಳನ್ನು ಕರೆದಿರ್ತಾರೆ. ಮತ್ತು ವೆಲ್ಡರ್ ಬಿನಲ್ಲಿ ನೋಡೋದಾದರೆ UR ಅಲ್ಲಿ 2 ಪೋಸ್ಟ್ಗಳನ್ನು ಕರೆದಿರ್ತಾರೆ. SCಯಲ್ಲಿ 1 ಪೋಸ್ಟ್ಗಳನ್ನು ಕರೆದಿರ್ತಾರೆ. STಯಲ್ಲಿ ಯಾವುದೇ ರೀತಿಯಾಗಿ ಪೋಸ್ಟ್ಗಳನ್ನು ಕರೆದಿಲ್ಲ, ಇದು ಖಾಲಿ ಇದಿರ್ತೈತಿ. ಮತ್ತು OBCಯಲ್ಲಿ 3 ಪೋಸ್ಟ್ಗಳನ್ನು ಕರೆದಿರ್ತಾರೆ. ಮತ್ತು EWSನಲ್ಲಿ 1 ಪೋಸ್ಟ್ಗಳನ್ನು ಕರೆದಿರ್ತಾರೆ. ಈ ರೀತಿಯಾಗಿ ವೆಲ್ಡರ್ ಬಿನಲ್ಲಿ ಟೋಟಲ್ ಆಗಿ 7 ಪೋಸ್ಟ್ಗಳನ್ನು ಕರೆದಿರ್ತಾರೆ. ಈ ರೀತಿಯಾಗಿ 4 ಪೋಸ್ಟ್ಗಳನ್ನು ಇದು ಮಾಡಿದ್ದಾರೆ. ಇಲ್ಲಿ ನೋಡ್ಬೋದು ಟೋಟಲ್ ಆಗಿ 103 ಪೋಸ್ಟ್ಗಳನ್ನು ಕರೆದಿರ್ತಾರೆ. ಇದಕ್ಕೆ ಕ್ವಾಲಿಫಿಕೇಷನ್ ಚಾರ್ಜ್ಮನ್ಗೆ ಬೇರೆ ಕ್ವಾಲಿಫಿಕೇಷನ್ ಇರ್ತೈತಿ. ಮತ್ತು ಎಲೆಕ್ಟ್ರಿಷಿಯನ್ ಎಗೆ ಕ್ವಾಲಿಫಿಕೇಷನ್ ಬೇರೆ, ಮತ್ತು ಎಲೆಕ್ಟ್ರಿಷಿಯನ್ ಬಿಗೆ ಕ್ವಾಲಿಫಿಕೇಷನ್ ಬೇರೆ, ಮತ್ತು ವೆಲ್ಡರ್ನ ಬಿ ಇದಕ್ಕೂ ಕೂಡ 4 ಪೋಸ್ಟ್ಗಳಿಗೆ ಒಂದೊಂದು ರೀತಿ ಕ್ವಾಲಿಫಿಕೇಷನ್ ಇರ್ತೈತಿ. ಇಲ್ಲಿ ನೋಡ್ಬೋದು ಒಂದೇದು ನೋಡೋದಾದರೆ ಚಾರ್ಜ್ಮನ್ ಹುದ್ದೆಗಳು ನೋಡೋದಾದರೆ ಇಲ್ಲಿ ನೋಡ್ಬೋದು ಸ್ಯಾಲ್ರಿ ನೋಡ್ಬೋದು. ಇವರಿಗೆ ಮಂತ್ಲಿ ನಿಮ್ಗೆ 28,740ರಿಂದ 72,110ವರೆಗೂ ನಿಮ್ಗೆ ಮಂತ್ಲಿ ನಿಮಗೆ ಸ್ಯಾಲ್ರಿ ಇರ್ತೈತಿ. ಮತ್ತು ಕ್ವಾಲಿಫಿಕೇಷನ್ ನೋಡೋದಾದ್ರೆ ಸ್ನೇಹಿತರೆ ಇಲ್ಲಿ ನೋಡ್ಬೋದು ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ನಲ್ಲಿ ಡಿಪ್ಲೊಮಾ ಕಂಪ್ಲೀಟ್ ಮಾಡಿದವ್ರು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು. ಅದೇ ರೀತಿಯಾಗಿ ಇಲ್ಲಿ ನೋಡ್ಬೋದು ಮೈನಿಂಗ್ ಇನ್ಸ್ಟಾಲೇಷನ್ ಮತ್ತು ಸೂಪರ್ವೈಸರ್ ಸರ್ಟಿಫಿಕೇಟ್ ಏನಾದರೂ ನಿಮ್ಗೆ ಇತ್ತಂದ್ರೆ ಇದಕ್ಕೆ ಅಪ್ಲಿಕೇಶನ್ ಹಾಕೋಕ್ಕೆ ಎಲಿಜಿಬಲ್ ಇರ್ತೀರಿ. ಮತ್ತು ಇದೇನಾರ ಆಗಿದ್ದಿಲ್ಲ ಅಂದ್ರೆ ಕ್ವಾಲಿಫಿಕೇಷನ್ ಇದಕ್ಕೆ ಮತ್ತು ಬೇರೆ ರೀತಿಯಾಗಿ ಕೊಟ್ಟಿರ್ತಾರೆ. ಇಲ್ಲಿ ನೋಡ್ಬೋದು 10ನೇ ತರಗತಿ ಪಾಸಾಗಿರಬೇಕು, ನಿಮಗೆ 5 ಇಯರ್ಸ್ ಎಕ್ಸ್ಪೀರಿಯೆನ್ಸ್ ಇರಬೇಕು ಮೈನಿಂಗ್ ಇನ್ಸ್ಟಾಲೇಷನ್ನಲ್ಲಿ. ಅದೇ ರೀತಿಯಾಗಿ ಸೂಪರ್ವೈಸರ್ ನಿಮಗೆ ಏನಾದರೂ ಸರ್ಟಿಫಿಕೇಟ್ ಇತ್ತಂದ್ರೆ ಇದಕ್ಕೆ ಅಪ್ಲಿಕೇಶನ್ ಹಾಕೋಕ್ಕೆ ಎಲಿಜಿಬಲ್ ಇರ್ತೀರಿ. ಮತ್ತು 2ನೇ ಪೋಸ್ಟ್ಗಳು ನೋಡ್ಬೋದು. ಇಲ್ಲಿ ಎಲೆಕ್ಟ್ರಿಷಿಯನ್ ಎ ಹುದ್ದೆಗಳಿಗೆ ಕ್ವಾಲಿಫಿಕೇಷನ್ ನೋಡ್ಬೋದು. ಇಲ್ಲಿ ITI ಪಾಸಾದರೂ ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು. ಮತ್ತು ಅದ್ರ ಜೊತೆಗೆ ನಿಮ್ಗೆ 4 ಇಯರ್ಸ್ ಎಕ್ಸ್ಪೀರಿಯೆನ್ಸ್ ಇರಬೇಕು ಎಲೆಕ್ಟ್ರಿಷಿಯನ್ನಲ್ಲಿ ಕೆಲಸ ಮಾಡಿದ್ದು. ಅದೇನಾರ ಇತ್ತು ನಿಮ್ಗೆ ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು. ನಿಮಗೆ ಏನಾದರೂ ITI ಕಂಪ್ಲೀಟ್ ಆಗಿದೆ ಅಂದರೆ ನೀವು ಜಸ್ಟ್ 10th ಪಾಸಾಗಿದ್ದು ಅದ್ರ ಜೊತೆಗೆ ನಿಮಗೆ 7 ಇಯರ್ಸ್ ಏನಾದರೂ ಎಕ್ಸ್ಪೀರಿಯೆನ್ಸ್ ಆಗಿತ್ತಂದರೆ ಈ ಎಲೆಕ್ಟ್ರಿಷಿಯನ್ ಎ ಹುದ್ದೆಗಳಿಗೆ ಅಪ್ಲಿಕೇಶನ್ ಹಾಕ್ಬೋದು. ಮತ್ತು ಇದಕ್ಕೆ ಸ್ಯಾಲ್ರಿ ನೋಡೋದಾದರೆ 28,430ರಿಂದ 59,700ವರೆಗೂ ನಿಮ್ಗೆ ಮಂತ್ಲಿ ಸ್ಯಾಲ್ರಿ ಇರ್ತೈತಿ. ಮತ್ತು ಅದೇ ರೀತಿಯಾಗಿ 3ನೇ ಹುದ್ದೆ ನೋಡ್ಬೋದು. ಇಲ್ಲಿ ಎಲೆಕ್ಟ್ರಿಷಿಯನ್ ಬಿ ಹುದ್ದೆಗಳಿಗೆ ಸ್ಯಾಲ್ರಿ ನೋಡ್ಬೋದು. ಇಲ್ಲಿ 28,280ರಿಂದ 57,640ವರೆಗೂ ನಿಮಗೆ ಮಂತ್ಲಿ ಸ್ಯಾಲ್ರಿ ಇರ್ತೈತಿ. ಸೇಮ್ ಅದೇ ರೀತಿಯಾಗಿ ಇದಕ್ಕೂ ಕೂಡ ಅದೇ ರೀತಿಯಾಗಿ ಕ್ವಾಲಿಫಿಕೇಷನ್ ಇರ್ತೈತಿ. ITI ಪಾಸಾಗಿರಬೇಕು. ಇದಕ್ಕೆ ಮ್ಯಾಗಿಂದ 4 ಇಯರ್ಸ್ ಎಕ್ಸ್ಪೀರಿಯೆನ್ಸ್ ಕೊಟ್ಟಿದ್ದಾರೆ. ಇದಕ್ಕೆ ಕೇವಲ 3 ವರ್ಷ ಏನಾದರೂ ನಿಮ್ಗೆ ಎಕ್ಸ್ಪೀರಿಯೆನ್ಸ್ ಆಗಿತ್ತಂದ್ರೆ ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು. ಮತ್ತು ಸೇಮ್ ಅದೇನಾರ ಆಗಿದ್ದಿಲ್ಲ ಅಂದ್ರೆ 10ನೇ ತರಗತಿ ಪಾಸಾಗಿ ನಿಮ್ಗೆ 6 ವರ್ಷ ಏನಾದರೂ ಎಲೆಕ್ಟ್ರಿಷಿಯನ್ನಲ್ಲಿ ಎಕ್ಸ್ಪೀರಿಯೆನ್ಸ್ ಇತ್ತಂದ್ರೆ ಇದಕ್ಕೆ ಅಪ್ಲಿಕೇಶನ್ ಹಾಕೋಕ್ಕೆ ಎಲಿಜಿಬಲ್ ಇರ್ತೀರಿ. ಮತ್ತು 4ನೇ ಪೋಸ್ಟ್ ನೋಡ್ಬೋದು ವೆಲ್ಡರ್ ಬಿನಲ್ಲಿ ನೋಡ್ಬೋದು. ಇಲ್ಲಿ
ಇದಕ್ಕೆ ಸ್ಯಾಲ್ರಿ ನೋಡೋದಾದರೆ ಇದಕ್ಕೆ 28,280ರಿಂದ 57,640 ರೂಪಾಯಿ ನಿಮಗೆ ಮಂತ್ಲಿ ಸ್ಯಾಲ್ರಿ ಇರ್ತೈತಿ. ನಿಮಗೆ ಡಿಪ್ಲೊಮಾ 1 ಇಯರ್ ಎಕ್ಸ್ಪೀರಿಯನ್ಸ್ ಇತ್ತಂದ್ರೆ ನೀವು ಇದಕ್ಕೆ ಅಪ್ಲಿಕೇಶನ್ ಹಾಕಕ್ಕೆ ಎಲಿಜಿಬಲ್ ಇರ್ತೀರಿ. ಮತ್ತು ಅದೇ ರೀತಿಯಾಗಿ ಅಪ್ರೆಂಟಿಸ್ 3 ಇಯರ್ಸ್ ಎಕ್ಸ್ಪೀರಿಯನ್ಸ್ನು ಇದಿತ್ತಂದ್ರೆ ಇವು 4ರಲ್ಲಿ ನಿಮಗೆ ಒಂದು ಕ್ವಾಲಿಫಿಕೇಷನ್ ಆಗಿದ್ರೂ ಕೂಡ ಇದಕ್ಕೆ ವೆಲ್ಡರ್ ಬಿ ಹುದ್ದೆಗಳೇ ನೀವು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು. ಮತ್ತು ಸ್ನೇಹಿತರೆ, ನಿಮ್ದು ಏನಾದ್ರು ಇದು ಕ್ವಾಲಿಫಿಕೇಷನ್ ಆಗಿತ್ತಂದ್ರೆ ಇದರ ಅಪ್ಲೈ ಲಿಂಕ್ ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕಿರೋದನ್ನು ಅಲ್ಲಿ ಹೋಗಿ ನೀವು ಇದಕ್ಕೆ ಅಪ್ಲೈ ಮಾಡ್ಬೋದು. ಮತ್ತು ಸ್ಟಾರ್ಟಿಂಗ್ ಡೇಟ್ ನೋಡ್ಬೋದು ಇಲ್ಲಿ 27/1/2025 ಇದು ಅಪ್ಲಿಕೇಶನ್ ಹಾಕಕ್ಕೆ ಸ್ಟಾರ್ಟಿಂಗ್ ಡೇಟ್ ಇರ್ತೈತಿ. ಮತ್ತು ಕೊನೆಯ ದಿನಾಂಕ ನೋಡ್ಬೋದು ಇಲ್ಲಿ 25/2/2025 ಇದು ಕೊನೆಯ ದಿನಾಂಕ ಆಗಿರ್ತೈತಿ. ಇಷ್ಟರೊಳಗೆ ನೀವು ಇದನ್ನು ಅಪ್ಲಿಕೇಶನ್ ಹಾಕ್ಬೇಕಾಕತಿ. ಮತ್ತು ಸ್ನೇಹಿತರೆ, ಏಜ್ ನೋಡೋದಾದರೆ ಇಲ್ಲಿ ನೋಡ್ಬೋದು ಕನಿಷ್ಠ ಇದಕ್ಕೆ ಅಪ್ಲಿಕೇಶನ್ ಹಾಕಕ್ಕೆ 21 ವರ್ಷ ವಯಸ್ಸನ್ನು ಕೊಟ್ಟಿರ್ತಾರೆ. ಮತ್ತು ಗರಿಷ್ಠ ನೋಡೋದಾದರೆ ಗರಿಷ್ಠ 40 ವರ್ಷ ವಯಸ್ಸು ಇರ್ತೈತಿ. ಅದ್ರ ಜೊತೆಗೆ ನಿಮ್ಗೆ ಏಜ್ ರಿಲ್ಯಾಕ್ಷನ್ಗಳು ಕೊಟ್ಟಿದ್ದಾರೆ ಅವರು. SC STದವ್ರಿಗೆ 5 ವರ್ಷ ಇರ್ತೈತಿ ಮತ್ತು OBCದವ್ರಿಗೆ 3 ವರ್ಷ ಇರ್ತೈತಿ. ಅದೇ ರೀತಿಯಾಗಿ ಸ್ಪೋರ್ಟ್ಸ್ ಪರ್ಸನ್ದವ್ರಿಗೆ 5 ವರ್ಷ ಇರ್ತೈತಿ. ಮತ್ತು ಎಕ್ಸ್ ಸರ್ವಿಸ್ಮೆನ್ದವ್ರಿಗೆ ಅವ್ರಿಗೂ ಕೂಡ 3 ವರ್ಷ ವಯಸ್ಸಿನ ಸಡಿಲಿಕೆಯನ್ನು ಕೊಟ್ಟಿರ್ತಾರೆ. ಮತ್ತು ಇದು PDF ಏನಾದರೂ ಬೇಕಾಗಿತ್ತಂದ್ರೆ ಇದನ್ನು ನಮ್ಮ ಗೌರ್ಮೆಂಟ್ ಜಾಬ್ ಅಪ್ಡೇಟ್ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕಿರೋದು ಅಲ್ಲಿ ಹೋಗಿ ನೀವು ಇದಕ್ಕೆ ಅಪ್ಲೈ ಮಾಡ್ಬೋದು. ಮತ್ತು ನಿಮಗೆ ಅಪ್ಲಿಕೇಶನ್ ಹಾಕಕ್ಕೆ ಅಪ್ಲಿಕೇಶನ್ ಫೀಸ್ ನೋಡ್ಬೋದು ಇಲ್ಲಿ. ಜನರಲ್ OBC EWS ವರ್ಗದ ಅಭ್ಯರ್ಥಿಗಳಿಗೆ 500 ರೂಪಾಯಿ ನಿಮಗೆ ಅಪ್ಲಿಕೇಶನ್ ಫೀಸ್ ಇರ್ತೈತಿ. ಮತ್ತು SC ST ಎಕ್ಸ್ ಸರ್ವಿಸ್ಮೆನ್ದವ್ರಿಗೆ ಯಾವುದೇ ರೀತಿಯಾಗಿ ಅಪ್ಲಿಕೇಶನ್ ಫೀಸ್ ಇರುವುದಿಲ್ಲ. ನೀವು ಡೈರೆಕ್ಟಾಗಿ ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು. ಇಲ್ಲಿ ನೋಡ್ಬೋದು ಸೆಲೆಕ್ಷನ್ ಪ್ರೊಸೆಸ್ ನೋಡೋದಾದರೆ ಯಾವ ರೀತಿಯಾಗಿ ನೀವು ಸೆಲೆಕ್ಟ್ ಮಾಡ್ಕೋತಾರೆ ಅಂತ ನೋಡ್ಬೋದು ಇಲ್ಲಿ. ಮೊದಲು ನಿಮಗೆ 4 ಪೋಸ್ಟ್ಗಳು ಹಿಡಿದು ಮೊದಲು ನಿಮ್ಗೆ 4 ಪೋಸ್ಟಿಗೆ ರಿಟರ್ನ್ ಟೆಸ್ಟ್ ಇರ್ತೈತಿ. ಅಂದ್ರೆ ಎಕ್ಸಾಮ್ ಇರ್ತೈತಿ 100 ಮಾರ್ಕ್ಸಿಗೆ. ಎಕ್ಸಾಮ್ನಲ್ಲಿ ಪಾಸಂತ ಅಭ್ಯರ್ಥಿಗಳಿಗೆ ಟ್ರೇಡ್ ಟೆಸ್ಟ್ ಇರ್ತೈತಿ. ಅಲ್ಲಿ ತಿಳಿಸ್ಕೊಡಂದೆ ಎಲೆಕ್ಟ್ರಿಷಿಯನ್ ಈ ರೀತಿಯಾಗಿ ನಿಮಗೇನಾದರೂ ಎಕ್ಸ್ಪೀರಿಯೆನ್ಸ್ ಇತ್ತಂದ್ರೆ ಅದನ್ನ ಕೂಡ ಚೆಕ್ ಮಾಡ್ತಾರೆ. ಹೌದಾ? ಹಂಗೇನಾರು ಇತ್ತಂದ್ರೆ ನೀವು ಇದಕ್ಕೆ ಅಪ್ಲಿಕೇಶನ್ ಹಾಕೋರಿ.